ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇಸ್ಕಾನ್ ಟೆಂಪಲಲ್ಲಿ ಇದ್ದೀವಿ. ಮಳೆ ಬಂದಿದ್ರು ಯಾಕೆ ಹೋಗಿದ್ದೀವಿ ಅಂತ ನೀವು ಅಂದ್ಕೊಳ್ಬೋದು. ಯಾಕಂದರೆ ನನ್ನ ಮಗಳು ಅವತ್ತಿಂದ ಕೇಳ್ತಾ ಇಲ್ಲ, ಅಮ್ಮ ಇಸ್ಕಾನ್ ಟೆಂಪಲ್ಗೆ ಹೋಗೋಣ, ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ. ಹೋಗ್ತಾ ಇದ್ದಂಗೆ ಒಂದು ರೌಂಡ್ ಬಂದಿದ್ದ ತಕ್ಷಣ 108 ಕಲ್ಲು ಥರ ಇರುತ್ತೆ ಅಲ್ಲಿ. ಒಂದೊಂದು ಹೆಜ್ಜೆಗೂ ಒಂದೊಂದು ಮಂತ್ರ ಥರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಒಂದೊಂದು ಸ್ಟೆಪ್ಗೂ ಒಂದೊಂದು ಹೇಳ್ಕೊಂಡು ನಾವು 108 ಮಂತ್ರ ನಾವು ಹೇಳೋದಕ್ಕೆ ಜಪಿಸೋಕ್ಕೆ ಮರ್ತೋಗ್ಬಿಡ್ತೀವಿ. ಆದರೆ ಅಲ್ಲಿ ಕಲ್ಲು ಥರ ಇಕ್ಕಿರೋದ್ರಿಂದ 108 ಮಂತ್ರ ನಾವು ಹೇಳ್ದಂಗೂ ಆಗುತ್ತೆ. ನೋಡಿ ಅಲ್ಲಿ ಫೋಟೋ ಶೂಟ್ ಮಾಡೋಕ್ಕೂ ಬಿಡೋಲ್ಲ. ನಾವು ಕದ್ದು ಮುಚ್ಚಿ ಒಂದೊಂದು ಫೋಟೋ ಶೂಟ್ ಮಾಡ್ಕೊಂಡಿದ್ದೀವಿ. ನೋಡಿ ನೀರು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಗೊತ್ತಾ, ಕಾರಂಜಿ ಥರ ಚಿಮ್ತಾ ಇರುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ ಕಡೆ ಈ ಕಡೆ ವ್ಯೂವ್ಸ್ ಚೆನ್ನಾಗಿರುತ್ತೆ ನೋಡ್ಕೊಳಕ್ಕೆ. ಗಾರ್ಡನಿಂಗ್ಸ್ ಇದೆ, ಗ್ರೀನ್ ವ್ಯೂವ್ಸು, ಮತ್ತು ಬೆಟ್ಟ ಗುಡ್ಡ ಥರ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಆ ಕಡೆ ಮೆಟ್ರೋನೂ ಇದೆ ನೋಡಿ. ಎಲ್ಲ ಇದ್ರೂ ಚೆನ್ನಾಗಿ ಸೆಂಟ್ರಲ್ಲಿ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ವಿಶಾಲವಾಗಿದೆ. ಮಕ್ಕಳಿಗೆ ತಿಂಡಿಯಿಂದ ಹಿಡಿದು ಏನಾದರೂ ನಿಮಗೆ ತಿನ್ನಿಸ್ಬೇಕು ಅಂದ್ರೂ ಎಲ್ಲ ಸಿಗುತ್ತೆ. ನೀರು ಬಾಟ್ಲಿಂದ ಎಲ್ಲ ಒಳಗಡೆ. ದೇವ್ರ ಜಪ ಮಾಡ್ದಂಗೂ ಆಗುತ್ತೆ. ಸ್ವಲ್ಪ ನೆಮ್ಮದಿಯಾಗಿ ಕುತ್ಕೊಳ್ಬೋದು ನೀವು. ಫ್ಯಾಮಿಲಿ ಜೊತೆ ಹೋದರೆ ಒಂದು ಒಳ್ಳೆ ಅನುಭವ ಸಿಗುತ್ತೆ ನಿಮಗೆ. ನಾನು ಹೇಳೋದಕ್ಕಿಂತ ನೀವು ಒಂದು ಸರಿ ಹೋಗ್ಬಿಟ್ಟು ಬಂದರೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಪ್ರಸಾದನೂ ಸಿಗುತ್ತೆ, ಕೊಡ್ತಾರೆ. ಮತ್ತು ಬೇಡ ಅಂದರೆ ಬೇಕಾದರೆ ಬೇರೆ ಏನಾದರೂ ಇಸ್ಕೊಂಡು ತಿನ್ಬೋದು. ನಾನು ಸ್ವಲ್ಪ ಪ್ರಸಾದ ತೊಗೊಂಬಂದೆ, ಲಡ್ಡು ಮತ್ತು ಜಾಂಗೀರು, ಚಕ್ಲಿ ಏನಾದರೂ ಮಕ್ಕಳಿಗೆ ಅಂತ.